ಮಟಕ ಬುಕ್ಕಿಗಳಿಂದ ನನ್ನ ಮೇಲೆ ಹಲ್ಲೆ ಆಗಿದೆ. ಈಗ ಒಂದು 10 ನಿಮಿಷ ಹಿಂದೆ ಬೆಳಗಾವಿ ಶನಿವಾರ ಕೂಟದಲ್ಲಿ ಕರ್ನಾಟಕ ಕ್ಲಬ್ದಲ್ಲಿ ಕುಳಿತಿದ್ದೆ. ನೀರು ಕೊಡೋದು ಹೊರಗೆ ಬರ್ತಿದ್ದೆ. 3 ಜನ ಯುವಕರು ಬಂದು ನನಗೆ ಡಕ್ಲಾಸ್ತಾರೆ, ಹೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಪ್ಪ ನಾನು ಡಕ್ಲಾಸಿದ ಅಂತ ಹೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ಮತ್ತೊಬ್ಬನ ಇಬ್ಬರು ಬರ್ತಾರೆ, ಅವರು ಹಂಗೆ ಹರಿತಾರೆ. ಅಂದ್ರೆ ಪ್ರೀ ಪ್ಲ್ಯಾಂಡ್ ಇತ್ತಿದು. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಶೇರ ಲೈಕ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಒಟ್ಟಾರೆ ನಮ್ಮ ಜಿಲ್ಲಾ ಒಂದು ಕಡೆಯಿಂದ ಭಾಳ ಮಂದಿ ಅಂತಿದ್ರಿ, ಇಲ್ಲಿ ಒಟ್ಟಾರೆ ಸತ್ಯ ಮಾತಾಡೋರಿಗೆ ಕಾಲಿಲ್ಲ, ಒಟ್ಟಾರೆ ಉಬ್ಬಿಸಿ ಹೊಗಳಿ ಮುಖಸ್ತುತಿ ಮಾಡೋರ್ದಷ್ಟು ದಿನಗಳದಾವಂತ ಭಾಳ ದಿವಸದಿಂದ ಭಾಳ ಜನ ಮಾತಾಡ್ತಿದ್ರು. ಅದ್ರಾಗೂ ಈ ನಮ್ಮ ಜಿಲ್ಲೆಯ ಪತ್ರಕರ್ತರು ಯಾಕೋ ಏನೋ ಈ ಊರು ಸಬ್ರಿ ನಮ್ಗೆ ಯಾಕಪ್ಪ ಹೆಂಗಾದ್ರು ನಮಗೇನು ಕೊಡ್ತಾರಲ್ಲ ಅಷ್ಟ್ರಾಗ ತಿಂದು ಉಂಡು ಆರಾಮಿರು, ಸಾಮಾಜಿಕ ಕಳಕಳಿ ಆಯ್ತು, ಜನರಿಗೆ ತೊಂದರೆ ಆಗೋ ವಿಷಯಗಳಾಯ್ತು, ಜನರನ್ನ ಲೂಟಿ ಮಾಡುವಂಥ ವ್ಯವಹಾರಗಳ ಭಾಗಿಯಾದವ್ರ ಅವ್ರ ವಿರುದ್ಧ ಕ್ರಮ ತಗೊಳಕಾತು, ಇಂಥವನ್ನ ಎಪಿಸೋಡ್ ಮಾಡೋದಂಗೆ ಭಾಳ ದಿವಸದಿಂದ ಬಿಟ್ಟಿದ್ದಾರೆ. ಅದ್ರಾಗ ಒಂದು 30-35 ವರ್ಷದಿಂದ ಒಂದು ಪತ್ರಿಕಾ ರಂಗದಾಗ ಇದ್ದವ್ರ ಹೈದಿಲ್ಲಿ ವಾರ ಪತ್ರಿಕೆ ನಡೆಸಿ ಅನೇಕ ಸಮಾಜದ ಕೆಲವೊಂದು ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡಿದಂಥ ಸದಾನಂದ ಬಾಮ್ನೆಯವ್ರಿಗೆ ಇವತ್ತು ಮಧ್ಯಾಹ್ನ ಒಂದು ಹಲ್ಲೆ ಮಾಡಿದ್ದಾರೆ. ಅವರು ಈಗ ನನಗೆ ಮಾತಾಡಿದಾಗ ಮಟ್ಕಾದವ್ರನ್ನ ನನ್ನ ಮ್ಯಾಗ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಅವರ ಖಡಾಖಂಡಿತವಾಗಿ ಹೇಳಿದ್ರು. ಈಗ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ಗೆ ಅವ್ರ ಕಂಪ್ಲೇಂಟು ಕೊಟ್ಟಿದ್ದಾರಂತ. ಒಟ್ಟಾರೆ ಇವತ್ತು ಓಸಿ ಮಟ್ಕ ಆಯ್ತು, ಕಳ್ಳಬಟ್ಟಿ ಸರಾಯಿ ಆಯ್ತು, ಅಥವಾ ಈ ಊರೊಳಗೆ ಈ ಅಂಗಡಿಯಿಂದ ಓದ್ ಕ್ಯಾಸ್ ಮಾರುವಂಥ ಸೆರೆ ಮಾರವ್ರಾಯ್ತು, ಉಸುಕ್ ಮಾರವ್ರಾಯ್ತು, ಮೈಂಡ್ಸ್ ಮಾರವ್ರಾಯ್ತು, ಒಟ್ಟಾರೆ ಈ ಏನು ಸಮಾಜಘಾತಕ ಶಕ್ತಿಗಳು ಈ ದುಡ್ಡು ಮಾಡೋಕ್ಕಿಂತ ಎಲ್ಲ ಅಡ್ಡಿ ಹಿಡ್ದ ಮಾಡತ್ತಾರೆ. ಆದರೆ ಒಬ್ರು ರಾಜಕಾರಣಿಗಳು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಕೆಲವು ಜನ ಶಾಸಕರ ಸಂಬಂಧಿಕರನ್ನ ಇವನ್ನೆಲ್ಲ ನಡೆಸ್ತಾರಂತೂ ಆರೋಪಗಳು ಜನ ಮಾತಾಡ್ತಿರ್ತೈತೆ. ಆದರೆ ಒಟ್ಟಾರೆ ಈ ಸದಾನಂದ ಬಾಮ್ನೆ ಭಾಳ ಸಲ ನನಗೆ ಸದಕ್ಕೆ ಅವ್ರು ವಾರ್ನಿಂಗ್ ಮಾಡ್ತಿದ್ರು, ನಿಮ್ಮ ಊರಾಗ ಮಟ್ಕ ನಡೆದೈತಿ, ಅದನ್ನು ಬಂದ್ ಮಾಡಿಸ್ರ. ನಾನು 1-2-3 ಸಲ ಎಪಿಸೋಡ್ ಮಾಡೀನಿ. ಯಾಕಂದ್ರೆ ಆ ಶಕ್ತಿಗಳನ್ನ ತಡಿಬೇಕಾದಂಥ ಪೊಲೀಸ್ ಇಲಾಖೆ ಏನು ಮಾಡತೈತಿ. ಯಾಕಂದ್ರೆ ಇವತ್ತು ಬೆಳಗಾವಿ ಎಸ್ ಪಿ ಅವರ ಇವತ್ತು ಭಾಳ ಒಳ್ಳೆಯವ್ರು ಅಂತೇಳಿ ಹೆಸರು ಕೇಳಿ ಬರತೈತಿ. ಆದರೂ ಈಗ ಮತ್ತೆ ಇವತ್ತು ದಾರು ಮಟ್ಕ ಸಣ್ಣಂಗೆ ಚಾಲು ಆಗೈತೆ ಅಂತಾರೆ. ಆದರೆ ಇವತ್ತು ಬೆಳಗಾವಿ ಸಿಟಿ ಒಳಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಇವತ್ತು ಕಮಿಷನರೇಟ್ ಹುದ್ದೆ ಇರುವಂಥ ಒಂದು ಜಾಗದಾಗ ಮಟ್ಕಾದ ಬಗ್ಗೆ ಅವ್ರ ಮ್ಯಾಗ ಸುದ್ದಿ ಮಾಡಿದ್ರು. ಅಂದ್ರೆ ಏನು ಕೆಟ್ಟ ಅನಿಸ್ತೈತೆ ಅಂದ್ರೆ, ನಾವು ಸಮಾಜದ ವಿರುದ್ಧ, ಅನ್ಯಾಯದ ವಿರುದ್ಧ, ಅನೈತಿಕ ಚಟುವಟಿಕೆಗಳ ವಿರುದ್ಧ ಪತ್ರಕರ್ತರ ಧ್ವನಿ ಎತ್ತಬಾರ್ದೇನ? ಅವ್ರಿಗೆ ಇದೇ ಶಿಕ್ಷೆ ಏನ? ಒಟ್ಟಾರೆ ನಾನು ಇದನ್ನು ಕೇಳಬೇಕಾಗ್ತೈತಿ. ಧ್ವನಿ ಎತ್ತಬಾರ್ದಪ್ಪ ಅಂತೇಳಿ ನೀವು ನಿಮ್ಮ ಅನಿಸಿಕೆ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಧ್ವನಿ ಎತ್ತಬೇಕಂದ್ರೆ ಸದಾನಂದ ಬಾಮ್ನೆ ಅವರಿಗೆ ನೀವು ವೈಯಕ್ತಿಕವಾಗಿ, ಮಾನಸಿಕವಾಗಿ ಅವ್ರಿಗೆ ಬೆಂಬಲ ಕೊಟ್ಟ ಸ್ಫೂರ್ತಿದಾಯಕವಾಗಿ ಕಮೆಂಟ್ಗಳು ಮಾಡಿರಿ. ಒಟ್ಟಾರೆ ಸದಾನಂದ ಬಾಮ್ನೆ ಅವರೇ, ಯಾವುದಕ್ಕೂ ಹೆದರಬೇಡ್ರಿ. ನಿಮ್ಮ ಜೊತೆ ಗರ್ದಿಗಮ್ಮತ್ತ ಇನ್ನೂ ಅನೇಕ ಯೂಟ್ಯೂಬರ ಚಾನಲ್ದವ್ರ ನಿಮ್ಮ ಬೆಂಬಲಕ್ಕಿರ್ತೀವಿ. ನಿಮ್ಮ ಕಾರ್ಯ ಮುಂದುವಹಿಸ್ರಿ, ಯಾವುದಕ್ಕೂ ಹೆದರಕ್ಕೆ ಹೋಗಬೇಡ್ರಿ ಅಂತ ಗರ್ದಿಗಮ್ಮತ್ತ ನಿಮಗೆ ಒಂದು ಅಭಯ ನೀಡ್ತದೆ. ಮತ್ತು ಯಾವಾಗೂ ಗರ್ದಿಗಮ್ಮತ್ ನಿಮ್ಮ ಜೊತೆ ಇರ್ತೈತೆ. ನಮಸ್ಕಾರ.